ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರೇ ಎಚ್ಚರ. ಮುಂದಿನ 3 ದಿನಗಳ ಕಾಲ ವಾತಾವರಣದಲ್ಲಿ ವ್ಯತಿರಿಕ್ತ ಬದಲಾವಣೆ, ಚಳಿಯ ತೀವ್ರತೆ, ರಾತ್ರಿ ವೇಳೆ ಮತ್ತಷ್ಟು ಕುಸಿತ. ಚಿಕ್ಕಬಳ್ಳಾಪುರಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆ. ಚಿಂತಾಮಣಿಯಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಚಿಂತನೆ, ಕಾಲೇಜಿಗೆ ಬೇಕಾದ ಭೂಮಿಯನ್ನು ಒದಗಿಸಲು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಕನ್ನಡದಲ್ಲಿ ರೈಲ್ವೆ ಇಲಾಖೆ ಪರೀಕ್ಷೆ ಬರೆಯಲು ಪ್ರಧಾನಿ ಒಪ್ಪಿಗೆ. ರಾಜಕೀಯದಲ್ಲಿ ಸಿದ್ದರಾಮಯ್ಯನವರ ಬೇಳೆ ಬೇಯುತ್ತಿಲ್ಲ, ರೈಲ್ವೆ ಖಾತೆ ಸಚಿವ ಸೋಮಣ್ಣ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರೇ ಎಚ್ಚರ. ಮುಂದಿನ 3 ದಿನಗಳ ಕಾಲ ವಾತಾವರಣದಲ್ಲಿ ವ್ಯತಿರಿಕ್ತ ಬದಲಾವಣೆ ಆಗಲಿದ್ದು, ಚಳಿಯ ತೀವ್ರತೆ ಹೆಚ್ಚಾಗಲಿದೆ. ಪ್ರಸ್ತುತ ಇರುವ ಉಷ್ಣಾಂಶಕ್ಕಿಂತ 3-4 ಡಿಗ್ರಿ ಉಷ್ಣಾಂಶ ರಾತ್ರಿ ವೇಳೆ ಮತ್ತಷ್ಟು ಕುಸಿಯಲಿದ್ದು, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಕಳೆದ 30 ವರ್ಷಗಳಲ್ಲಿ ಅತಿ ತೀವ್ರವಾದ ಚಳಿ ಉಂಟಾಗಲಿದ್ದು, ರಾಜ್ಯ ಹವಾಮಾನ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದು, ಜನ ಎಚ್ಚರಿಕೆಯಿಂದ ಇದ್ದು ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ಜಾಗೃತೆ ವಹಿಸುವಂತೆ ಮನವಿ ಮಾಡಿದೆ. ಕಳೆದೊಂದು ತಿಂಗಳಿಂದಲೂ ಕೂಡ ಚಳಿಯ ತೀವ್ರತೆ ಹೆಚ್ಚಾಗಿದ್ದು, ಪ್ರಾಣಿ ಪಕ್ಷಿಗಳು ಸೇರಿದಂತೆ ಚಳಿಗೆ ನಡುಗುತ್ತಿದ್ದಾರೆ. ಇತ್ತೀಚೆಗಷ್ಟೇ ನಾಟಿ ಕೋಳಿಗಳು ಚಳಿಗೆ ಸಾವನ್ನಪ್ಪುತ್ತಿರುವ ವರದಿ ಬಿತ್ತರಗೊಂಡಿದ್ದು ಸ್ಮರಿಸಬಹುದಷ್ಟೇ. ಕಳೆದೊಂದು ವಾರದಿಂದ ಮಂಜು ಬೀಳುವ ಪ್ರಮಾಣ ಹೆಚ್ಚಾಗಿದ್ದು, ಬೆಳಿಗ್ಗೆ 7 ಗಂಟೆಯವರೆಗೂ ಮಂಜು ಮುಸುಕಿದ ವಾತಾವರಣ ಇರುತ್ತದೆ. ಸಂಜೆಯಾಯಿತೆಂದ್ರೆ ಗೂಡು ಸೇರಿಕೊಳ್ಳುತ್ತಿದ್ದಾರೆ. ಪ್ರಸ್ತುತ ರಾತ್ರಿ 12 ಗಂಟೆಯ ನಂತರ 14ರಿಂದ 13 ಡಿಗ್ರಿಗೆ ಉಷ್ಣಾಂಶ ಕುಸಿಯುತ್ತಿದ್ದು, ಇನ್ನು 3 ದಿನಗಳ ಕಾಲ ಉಷ್ಣಾಂಶ ಮತ್ತಷ್ಟು ಕುಸಿಯಲಿದ್ದು, ಮಧ್ಯರಾತ್ರಿ ನಂತರ 10 ಡಿಗ್ರಿ ಸೆಲ್ಸಿಯಸ್ಗೆ ಉಷ್ಣಾಂಶ ಕುಸಿಯುವ ಸಾಧ್ಯತೆ ಇದ್ದು, ಇದು 30 ವರ್ಷಗಳ ನಂತರ ಈ ತರಹದ ಚಳಿ ಕಾಣಿಸಿಕೊಂಡಿದೆ ಎನ್ನಲಾಗಿದೆ. ಇನ್ನು ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಪ್ರದೇಶದಲ್ಲಿ ಚಳಿಯ ತೀವ್ರತೆ ಹೆಚ್ಚಾಗಿದ್ದು, ವೃದ್ಧರು ಸೇರಿದಂತೆ ವಯಸ್ಕರು ತೀವ್ರ ಚಳಿಯಲ್ಲಿ ಹೊರಬರುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಎಂದು ತಜ್ಞ ವೈದ್ಯರು ಸಲಹೆ ಮಾಡಿದ್ದು, ಶೀತ ಗಾಳಿ ಬೀಸುವ ಸಂದರ್ಭದಲ್ಲಿ ಹೃದಯ ಸಂಬಂಧಿ ಹಾಗೂ ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಎಂದು ತಜ್ಞ ವೈದ್ಯರು ಎಚ್ಚರಿಸಿದ್ದು, ಇದರ ಜೊತೆಗೆ ವಾಯು ಮಾಲಿನ್ಯ ಸಹ ಹದಗೆಟ್ಟಿದೆ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಲು ಈಗಾಗಲೇ ಚಿಂತನೆ ನಡೆಸಲಾಗಿದ್ದು, ಮೆಡಿಕಲ್ ಕಾಲೇಜಿಗೆ ಬೇಕಾದ ಭೂಮಿಯನ್ನು ಒದಗಿಸಲು ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಸರ್ಕಾರಿ ಹರಿಶ್ಚಂದ್ರ ಘಾಟ್ ಸ್ಮಶಾನ, ಆರ್ಯವೈಶ್ಯ ಜನಾಂಗದ ರುದ್ರಭೂಮಿ ಸರ್ವೆ ನಂಬರ್ 67ರ 1 ಎಕರೆ ಜಮೀನಿನಲ್ಲಿ 5 ಕೋಟಿ ರು ವೆಚ್ಚದಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಾಣ ಕಾಮಗಾರಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಪಟಾಲಮ್ಮ ಸರ್ಕಲ್ನಲ್ಲಿ ನಗರಸಭಾ ನಿಧಿಯಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಐಮಾಸ್ಟ್ ವಿದ್ಯುತ್ ದೀಪಗಳನ್ನು ಉದ್ಘಾಟನೆ ಮತ್ತು ಚಿಂತಾಮಣಿ ನಗರದ ವಿನೋಬಾ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಅಂಬೇಡ್ಕರ್ ಸಮುದಾಯ ಭವನ, ಅಂಗನವಾಡಿ ಕಟ್ಟಡ ಹಾಗೂ ಒಳಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾತನಾಡಿ, ಚಿಂತಾಮಣಿ ನಗರದಲ್ಲಿ ವಿದ್ಯುತ್ ಚಿತಾಗಾರವನ್ನು ಸ್ಥಾಪನೆ ಮಾಡಬೇಕೆಂಬುದು ನನ್ನ ಕನಸಾಗಿತ್ತು. ಇದೀಗ ಆ ಕನಸು ಈಡೇರಿ 5 ಕೋಟಿ ರು ವೆಚ್ಚದಲ್ಲಿ ವಿದ್ಯುತ್ ಚಿತಾಗಾರವನ್ನು ಸ್ಥಾಪನೆ ಮಾಡುತ್ತಿರುವುದಲ್ಲದೆ, ಚಿಂತಾಮಣಿ ನಗರದಲ್ಲಿ ಈಗಾಗಲೇ ಕೋಟ್ಯಾಂತರ ರು ವೆಚ್ಚದಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯುತ್ತಿದ್ದು,
ಇಂಜಿನಿಯರಿಂಗ್ ಕಾಲೇಜಿನ ಕಾಮಗಾರಿ ಭರದಿಂದ ಸಾಗಿದೆ. ಮುಂದಿನ ದಿನಗಳಲ್ಲಿ ಚಿಂತಾಮಣಿಯಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಲು ಚಿಂತನೆ ಮಾಡಲಾಗುತ್ತಿದ್ದು, ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಅಗತ್ಯ ಭೂಮಿಯನ್ನು ಒದಗಿಸಿಕೊಡಲಾಗುವುದು ಎಂದರು. ಆಸ್ಪತ್ರೆ ನಿರ್ವಹಣೆ, ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು, ಇದಕ್ಕೆ ನನ್ನ ಆಲೋಚನೆ. ಇದಕ್ಕೆ ಏನೋ ಒಂದು ತಾತ್ವಿಕವಾಗಿ ನನಗೆ ಒಬ್ಬರು ಒಪ್ಕೊಂಡಿದ್ದಾರೆ. ಅದನ್ನು ಅಂತಿಮ ಚರ್ಚೆಗಳು ಮಾಡ್ತಾ ಇದ್ದೀವಿ. ಜಾಗ ಕೂಡ ಅವರು ಆಸ್ಪತ್ರೆಗೆ ಅವರು ಅಕಾಡೆಮಿಕ್ ಬ್ಲಾಕ್ ಇದೇ ಆಸ್ಪತ್ರೆ ಬಳಸ್ಕೋಬೇಕಾಗುತ್ತೆ. ಗೌರ್ಮೆಂಟ್ ಆಸ್ಪತ್ರೆನೇ ಬಳಸಬೇಕು. ಅವ್ರು ಬೇರೆ ಆಸ್ಪತ್ರೆ ಕಟ್ಟೋಕ್ಕಾಗಲಿಲ್ಲ. ಯಾಕಂದರೆ ನನ್ನ ಉದ್ದೇಶ ಅಷ್ಟೇ, ಈ ಆಸ್ಪತ್ರೆನ ಇಷ್ಟೆಲ್ಲ ನಾವು ಕೋಟ್ಯಾಂತರ ರೂಪಾಯಿ 40-50 ಕೋಟಿ ಖರ್ಚು ಮಾಡಿ ಇದನ್ನು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀನಿ. ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ರೀತಿಯಲ್ಲಿ ಏರಿಸ್ತಾ ಇದ್ದೀವಿ. ನಾವು ಮುಂದೆ ಕೂಡ ಇದರಲ್ಲಿ ಏನು ಭೋಗಿ ಶೆಟ್ಟಿ ಅವರು ಕೊಡುವಂಥ ದುಡ್ಡಲ್ಲಿ ಏನು ಸ್ಪೆಷಲ್ ವಾರ್ಡ್ಗಳು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಡಿಸೈನ್ ಸ್ಪೆಷಲ್ ವಾರ್ಡ್. ನಾಳೆ ಇಲ್ಲಿರುವಂಥವರು ನಾವು ಸ್ಪೆಷಲ್ ವಾರ್ಡ್ ಬೇಕಾದ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಸ್ಪೆಷಲ್ ವಾರ್ಡಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳ್ತೀವಿ ಅಂತಕ್ಕಂಥವ್ರಿಗೆ ಅವಕಾಶ ಇದೆ. ಅದರಿಂದ ಅದನ್ನು ನಾವು ಯೋಚನೆ ಮಾಡಿ ಮಾಡ್ತಾ ಇದ್ದೀವಿ. ಅದರಿಂದ ಅಲ್ಲಿ ನಮಗೆ ಇಷ್ಟೆಲ್ಲ ಮಾಡಿದ ಮೇಲೆ ಇವತ್ತು ಅದನ್ನು ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ಪೌರಾಯುಕ್ತ ಜಿಎನ್ ಚಲಪತಿ, ಮಾಜಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್, ಮಾಜಿ ಉಪಾಧ್ಯಕ್ಷ ರಾಣಿಯಮ್ಮ, ಮಾಜಿ ನಗರಸಭಾ ಸದಸ್ಯರಾದ ಜಗದೀಶ್ ರೆಡ್ಡಿ, ಹರೀಶ್, ರಾಜಾಚಾರಿ, ಜಿಎ ಅಕ್ಷಯ್, ಸಾದಿಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ರಾಜಕೀಯದಲ್ಲಿ ಸಿದ್ದರಾಮಯ್ಯನವರ ಬೇಳೆಕಾಳು ಬೇಯುತ್ತಿಲ್ಲ. ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಗಾಗಿ ಒದ್ದಾಡುತ್ತಿದ್ದಾರೆ. ರಾಜ್ಯಕ್ಕೆ ಕೋಲಾರ, ಬೆಂಗಳೂರು, ರಾಮನಗರ ಹಾಗೂ ತುಮಕೂರು ಹೃದಯ ಭಾಗ ಇದ್ದ ಹಾಗೆ ಈ ಭಾಗದ ಅಭಿವೃದ್ಧಿ ಮಾಡುವುದು ನಮ್ಮ ಚಿಂತನೆಯಾಗಿದೆ ಎಂದು ರೈಲ್ವೆ ಸಚಿವ ಸೋಮಣ್ಣ ತಿಳಿಸಿದರು. ಕೋಲಾರ ಜಿಲ್ಲೆಯ ಟೇಕಲ್ ರೈಲ್ವೆ ನಿಲ್ದಾಣದಲ್ಲಿ ಲೆವೆಲ್ ಕ್ರಾಸಿಂಗ್ ಬದಲಿಗೆ ನಿರ್ಮಿಸಲಾದ ರೈಲ್ವೆ ಮೇಲ್ ಸೇತುವೆಯ ಲೋಕಾರ್ಪಣೆ ಹಾಗೂ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ನವೀಕರಿಸಲಾದ ಉರಗಾಂ ರೈಲ್ವೆ ನಿಲ್ದಾಣ ಹಾಗೂ ನವೀಕರಿಸಲಾದ ಕೋರಮಂಡಲ ರೈಲ್ವೆ ನಿಲ್ದಾಣವನ್ನು ರೈಲ್ವೆ ಸಚಿವ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ನಂತರ ತಾಲೂಕಿನ ಕುಂಬಾರಹಳ್ಳಿಯ ಸಂಸದ ಎಂ ಮಲ್ಲೇಶ್ ಬಾಬು ಅವರ ನಿವಾಸದಲ್ಲಿ ಸಂಸದ ಮಲ್ಲೇಶ್ ಬಾಬು ಅವರ ತಾಯಿ ಮಂಗಮ್ಮ ಮುನಿಸ್ವಾಮಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ನಂತರ ಸುದ್ದಿಗಾರರೊಂದಿಗೆ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನೇ 5 ವರ್ಷ ಸಿಎಂ ಸಿದ್ದರಾಮಯ್ಯ ಎಂಬ ಹೇಳಿಕೆಗೆ ವಿರುದ್ಧ ಸಚಿವ ಸೋಮಣ್ಣ ವಾಗ್ದಾಳಿಯನ್ನು ನಡೆಸಿ, ರಾಜಕೀಯದಲ್ಲಿ ಸಿದ್ದರಾಮಯ್ಯನವರ ಬೇಳೆಕಾಳು ಬೇಯುತ್ತಿಲ್ಲ. ಇಂದು ಹಳೆ ಸಿದ್ದರಾಮಯ್ಯ ಇವತ್ತಿಲ್ಲ, ಹೊಸ ಸಿದ್ದರಾಮಯ್ಯನವರೂ ಇಲ್ಲ. ಸಿದ್ದರಾಮಯ್ಯನವರ ಕಾರ್ಯಚಟುವಟಿಕೆ ಇಲ್ಲ. ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಗಾಗಿ ಒದ್ದಾಡುತ್ತಿದ್ದಾರೆ ಎಂದರು. ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ದಂಗೆ ಕೇಳ್ತೀನಿ. ಸಿದ್ದರಾಮಯ್ಯಂದ ಏನು ನಡೀತಾ ಇಲ್ಲ ಬೇಳೆಕಾಳು. ಸಿದ್ದರಾಮಯ್ಯ ಹೊರಟೋಗಿದ್ದಾರೆ. ಹಳೆ ಸಿದ್ದರಾಮಯ್ಯ ಇವತ್ತಿಲ್ಲ, ಹೊಸ ಸಿದ್ದರಾಮಯ್ಯನೂ ಇಲ್ಲ. ಸಿದ್ದರಾಮಯ್ಯನವರ ಆಕ್ಟಿವಿಟೀಸ್ ಎಲ್ಲ ನಿಂತೋಗ್ಬಿಟ್ಟಿದೆ. ಯಾಕಾಗಿದೆ ಅನ್ನೋದಕ್ಕೆ ಅಧಿಕಾರದ ಕುರ್ಜಿಗೋಸ್ಕರವಾಗಿ ಒದ್ದಾಡ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವ್ರು ಇರ್ತಾರೋ, ಮತ್ತೊಬ್ರು ಇರ್ತಾರೋ, ಮತ್ತೊಬ್ರು ಇರ್ತಾರೋ, ರಾಜ್ಯದ ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ತೊಂದರೆ ನೋವು ಎಂಥ ಫ್ಲಡ್ ಆಯ್ತು ರೀ. ಏನೇನು ಅನಾನುಕೂಲಗಳಾದವು. ಒಂದು ಗುಂಡಿ ಮುಚ್ಚಾಗ ನಿಮ್ಮ ಕೈಲಿ ಯೋಗ್ತಿ ಇಲ್ಲ. ಏನೂ ಮಾಡೋಕ್ಕಾಗದಿರ ನೀವು ಬರೀ ಇದು ಕುಡ್ಡೆ ಬಿರ್ಲಿ ಕೆಲಸ ಮಾಡಿಕೊಂಡು ಎಲ್ಲ ಒಂದು ಕಡೆ ಜನಗಳನ್ನ ಸುಳ್ಳು ಹೇಳ್ಕೊಂಡು ದಿನ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ, ಆ ದುಡ್ಡನ್ನು ಖರ್ಚು ಮಾಡಿದರೆ ಒಂದು 5-6 ಜಿಲ್ಲೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗೋದೇನು. ರೈಲ್ವೆ ಡಿಆರ್ ಎಂಬ ಅವರೊಂದಿಗೆ ಚರ್ಚಿಸಿ ಅಗತ್ಯವಿರುವ ಕಡೆ ಮೇಲ್ ಸೇತುವೆ ಮತ್ತು ಕೆಳ ಸೇತುವೆಗಳನ್ನ ಆದ್ಯತೆ ಮೇರೆಗೆ ಕೆಲಸ ಮಾಡಲಾಗುತ್ತಿದೆ. 25ರಿಂದ 30 ವರ್ಷದ ಹಳೆಯದಾದ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಯೋಜನೆಗಳನ್ನು 2026-27ರ ಒಳಗೆ ಪೂರ್ಣಗೊಳಿಸಲಾಗುವುದು. ರಾಜ್ಯಕ್ಕೆ ಕೋಲಾರ, ಬೆಂಗಳೂರು, ರಾಮನಗರ ಹಾಗೂ ತುಮಕೂರು ಹೃದಯ ಭಾಗ ಇದ್ದ ಹಾಗೆ ಈ ಭಾಗದ ಅಭಿವೃದ್ಧಿ ಮಾಡುವುದು ನಮ್ಮ ಚಿಂತನೆಯಾಗಿದೆ. ಇನ್ನು ಕನ್ನಡದಲ್ಲೇ ರೈಲ್ವೆ ಪರೀಕ್ಷೆ ಬರೆಯಲು ಪ್ರಧಾನಿಗಳು ಒಪ್ಪಿದ್ದಾರೆ. ನಾನು ಹಾಗೂ ಎಚ್ಡಿಕೆ ಇಬ್ಬರು ಪ್ರಧಾನಿಗಳಿಗೆ ಒತ್ತಡ ಹೇರಿ ಒಪ್ಪಿಸಿದ್ದೇವೆ ಎಂದರು. ನಾನು ಆಶಾವಾದಿ. ನಾವು ನಿರೀಕ್ಷೆ ಮಾಡಿರಲ್ಲ ನಾನು ಇದಾಗ್ತೀನಿ. ಆದಮೇಲೆ ನಾನು ಬದಲು ತೆಗೆದಿದ್ದು ಕರ್ನಾಟಕನ ಸುಮಾರು 49,000 ಕೋಟಿ ರೂಪಾಯಿನ ಕೆಲಸಗಳು ಪೆಂಡಿಂಗ್ ಬಿದ್ದಿದ್ದು. 20 ವರ್ಷ, 18 ವರ್ಷ, 15 ವರ್ಷ. ಶಿವಮೊಗ್ಗ, ರಾಣಿಬೆನ್ನೂರು, ಕಡೂರು, ಚಿಕ್ಕಮಗಳೂರು, ಬೇಲೂರು, ಹಾಸನ, ಬೇಲೂರು, ಕುಪ್ಪಂ ಇಂಥ ಅನೇಕ ಯೋಜನೆಗಳು ಹಿಂದಿನ ಕಾಲದಲ್ಲಿ ಮಾಡಿ ಹಿಂಗೆ ಬಿಟ್ಟಿದ್ರಿ ತೊಳಗೆ. ಇಂಥ ಅನೇಕ ಎಲ್ಲ ಯೋಜನೆಗಳನ್ನು ಕೂಡ ನಾವು ಇವತ್ತು ತಗೊಂಡಿದ್ದೀವಿ. ನನಗನ್ನಿಸ್ತದೆ ಟೆನಿ ಕಾಸ್ಟ್ ನನ್ನ ಯೋಜನೆಗಳೇನಿದೆ ಹಳೆವು ಇವೆಲ್ಲವನ್ನು ಕೂಡ 2027 ಒಳಗಡೆ ಮುಗಿಸ್ಬೇಕು ಅಂತ ಇದೆ. ಅದ್ರ ಜೊತೆಗೆ ಏನು ಇವತ್ತು ಹೇಳಿದ್ದೀನಲ್ಲ, ಇದೊಂದು ಭಾರಿ ದೊಡ್ಡ ರಿಕ್ವೆಸ್ಟ್ ನಂದು ಕೂಡ ಇದಕ್ಕೆ. ಈ ಸಂದರ್ಭದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು, ಎಂಎಲ್ಸಿ ಇಂಚರ ಗೋವಿಂದರಾಜು,
ಮಾಜಿ ಸಚಿವ ಆರ್ ವರ್ತೂರು ಪ್ರಕಾಶ್, ಮಾಜಿ ಶಾಸಕ ವೈ ಸಂಪಂಗಿ, ಮಾಜಿ ಎಂಎಲ್ಸಿ ತೂಪಲ್ಲಿ ಆರ್ ಚೌಡರೆಡ್ಡಿ, ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್, ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ, ಬಿಪಿ ವೆಂಕಟಮುನಿಯಪ್ಪ ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಅಮೃತ ಪಾಲಿಕ್ಲಿನಿಕ್ನಲ್ಲಿ ಭಾನುವಾರ ಮೊಣಕಾಲು ಹಾಗೂ ಬೆನ್ನು ನೋವಿನಿಂದ ಬಳಲುತ್ತಿರುವ ರೋಗಿಗಳಿಗಾಗಿ ಉಚಿತ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಹಮ್ಮಿಕೊಳ್ಳಲಾಗಿತ್ತು. ಈ ಉಚಿತ ವೈದ್ಯಕೀಯ ಶಿಬಿರಕ್ಕೆ ಸ್ಥಳೀಯ ಲಯನ್ಸ್ ಕ್ಲಬ್ ಸಹಕಾರ ನೀಡಿದ್ದು, ಕ್ಲಬ್ ಸದಸ್ಯರು ಸಹ ತಪಾಸಣೆಗೆ ಒಳಗಾದರು. ಶಿಬಿರಕ್ಕೆ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಂಖ್ಯೆಯಲ್ಲಿ ಜನರು ಆಗಮಿಸಿ ತಪಾಸಣೆ ನಡೆಸಿ ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಹಾಗೂ ಮಾರ್ಗದರ್ಶನ ಪಡೆದರು. ಚಿಕ್ಕಬಳ್ಳಾಪುರ ನಗರದ ಅಮೃತ ಪಾಲಿಕ್ಲಿನಿಕ್ನಲ್ಲಿ ಭಾನುವಾರ ಮೊಣಕಾಲು ಹಾಗೂ ಬೆನ್ನು ನೋವಿನಿಂದ ಬಳಲುತ್ತಿರುವ ರೋಗಿಗಳಿಗಾಗಿ ಉಚಿತ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಸತೀಶ್ ಮಾತನಾಡಿ, ಕೆಲವರು ಮೊಣಕಾಲು ಹಾಗೂ ಬೆನ್ನು ನೋವಿನಿಂದ ಪೈನ್ ಕಿಲ್ಲರ್ ಮಾತ್ರೆಗಳನ್ನು ಸೇವಿಸಿ ಸಮಸ್ಯೆ ತಾತ್ಕಾಲಿಕವಾಗಿ ಕಡಿಮೆಯಾಗಿದೆ ಎಂದು ನಿರ್ಲಕ್ಷ್ಯ ವಹಿಸುತ್ತಾರೆ. ಎಲುಬು ನೋವು ಕಾಣಿಸಿಕೊಂಡ ತಕ್ಷಣ ಆರೋಗ್ಯ ತಪಾಸಣೆಗೆ ಒಳಗಾಗಿ ಸೂಕ್ತ ಚಿಕಿತ್ಸೆ ಪಡೆದುಕೊಂಡರೆ ಬೇಗನೆ ಗುಣಮುಖರಾಗಲು ಸಾಧ್ಯ ಎಂದರು. ನಮಸ್ತೆ, ನಾನು ಡಾಕ್ಟರ್ ಸತೀಶ್ ಅಂತ, ನ್ಯೂರೋಮಸ್ಕ್ಯುಲೋಸ್ಕೆಲೆಟಲ್ ಫಿಸಿಯೋಥೆರಪಿಸ್ಟ್. ಇವತ್ತು ಈ ಅಮೃತ ಪಾಲಿಕ್ಲಿನಿಕ್ ಆ್ಯಂಡ್ ಫಿಸಿಯೋ ಹೆಲ್ತ್ ಕೇರಲ್ಲಿ ಇವತ್ತು ಲಯನ್ಸ್ ಕ್ಲಬ್ಬಿಂದ ಫ್ರೀ ಡಯಾಬಿಟಿಕ್ ಆ್ಯಂಡ್ ಶುಗರ್ ಚೆಕಪ್ ಆ್ಯಸ್ ವೆಲ್ ಆಸ್ ಫ್ರೀ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡಿದ್ದೀವಿ. ಇದರಲ್ಲಿ ಎನಿ ಕೈಂಡ್ ಆಫ್ ಪೇಷಂಟ್ ವಿತ್ ನೆಕ್ ಪೈನ್ ಆರ್ ಶೋಲ್ಡರ್ ಪೈನ್ ಆರ್ ಬ್ಯಾಕ್ ಪೈನ್, ನೀ ಪೈನ್, ಹಿಪ್ ಪೈನ್, ಇಂಥ ಥರ ಪ್ರಾಬ್ಲಮ್ಸ್ ಇರೋ ಅವರಿಗೆ ಎಲ್ಲರಿಗೂ ಫ್ರೀ ಫಿಸಿಯೋಥೆರಪಿ. ಇದರಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ಎಲೆಕ್ಟ್ರೋಥೆರಪಿ, ಎಕ್ಸೈಸ್ ಥೆರಪಿ, ಮ್ಯಾನ್ಯುವಲ್ ಥೆರಪಿ, ಕಪ್ಪಿಂಗ್ ಥೆರಪಿ ಆ್ಯಂಡ್ ಡ್ರೈ ನೀಲಿಂಗ್, ಕ್ಯಾನ್ಸರ್ ಟೇಪಿಂಗ್, ಈ ಥರ ಮಲ್ಟಿಪಲ್ ಟೈಪ್ ಆಫ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ. ಇದಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಮೆಂಬರ್ಸ್ ಎಲ್ಲರೂ ಸಹಕರಿಸಿದರು. ಅವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಚಂದ್ರಪ್ಪ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಆಹಾರದ ಗುಣಮಟ್ಟದ ಕೊರತೆಯಿಂದ ಜನರು ವಿವಿಧ ರೋಗಗಳಿಂದ ಬಳಲುತ್ತಿದ್ದಾರೆ. ಅಲ್ಲದೆ ಫ್ಲೋರೈಡ್ ಅಂಶ ಹೆಚ್ಚು ಇರುವ ನೀರಿನ ಸೇವನೆಯಿಂದ ಎಲುಬು ಸಂಬಂಧಿತ ಕಾಯಿಲೆಗಳು ಹೆಚ್ಚುತ್ತಿರುವುದು ಸಾಮಾನ್ಯವಾಗಿದೆ. ಇಂತಹ ಕಾಯಿಲೆಗಳನ್ನು ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಉಚಿತ ಚಿಕಿತ್ಸೆ ನೀಡಲು ಮುಂದಾಗಿರುವ ಈ ರೀತಿಯ ಶಿಬಿರಗಳು ಶ್ಲಾಘನೀಯವಾಗಿವೆ ಎಂದರು. ಶಿಬಿರದಲ್ಲಿ ಸಾಮಾನ್ಯವಾಗಿ ಸುಮಾರು 4,000 ರು ವೆಚ್ಚದ ಬೋನ್ ಮಿನರಲ್ ಡೆನ್ಸಿಟಿ ಪರೀಕ್ಷೆಯನ್ನು ಉಚಿತವಾಗಿ ನಡೆಸಲಾಗಿದ್ದು, ಜೊತೆಗೆ ರೋಗಿಗಳಿಗೆ ಉಚಿತ ಔಷಧಿಗಳನ್ನು ಕೂಡ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮೊಣಕಾಲು ನೋವು ತಜ್ಞರಾದ ಡಾಕ್ಟರ್ ಅಬ್ರಾರ್ ಮೊಹಮ್ಮದ್, ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಬ್ರಹ್ಮಚಾರಿ, ವೆಂಕಟಪ್ಪ, ಕ್ಲಿನಿಕ್ ನಿರ್ವಾಹಕ ಮಂಜುನಾಥ್, ಗುಪ್ತಾ, ಧನುಶ್ರೀ, ಹರೀಶ್ ಇನ್ನಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಐದು ವರ್ಷದೊಳಗಿನ ಮಕ್ಕಳಿಗೆ ಹಾಕುವ 2 ಪೋಲಿಯೋ ಲಸಿಕಾ ಹನಿಗಳು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯವನ್ನು ತಡೆಯುವ ಜೀವರಕ್ಷಕ ಹನಿಗಳಾಗಿ ಕೆಲಸ ಮಾಡುತ್ತವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು.
ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇಂದಿನಿಂದ 4 ದಿನಗಳವರೆಗೆ ಹಮ್ಮಿಕೊಳ್ಳಲಾದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯಾದ್ಯಂತ ಇಂದು ಬೂತ್ ಮಟ್ಟದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು 24ರವರೆಗೆ ಮನೆ ಮನೆ ಭೇಟಿ ಮೂಲಕ ಲಸಿಕಾಕರಣ ಮಾಡಲಾಗುತ್ತದೆ. ಮೊದಲ ದಿನವಾದ ಇಂದು ವಿವಿಧ ಲಸಿಕಾ ಕೇಂದ್ರಗಳಲ್ಲಿ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಪೋಲಿಯೋ ಲಸಿಕೆಯನ್ನು ಉಚಿತವಾಗಿ ಹಾಕಲಾಗುತ್ತದೆ. ಈ ಹಿಂದೆ ಎಷ್ಟೇ ಬಾರಿ ಮಗುವಿಗೆ ಲಸಿಕೆ ಹಾಕಿಸಿದ್ರೂ 5 ವರ್ಷದ ಒಳಗಿನ ಮಗುವಿಗೆ ಈ ಲಸಿಕಾ ಕಾರ್ಯಕ್ರಮದಲ್ಲಿ ತಪ್ಪದೆ ಮತ್ತು ಕಡ್ಡಾಯವಾಗಿ 2 ಹನಿ ಲಸಿಕೆ ಹಾಕಿಸಬೇಕು. ಮಗುವಿಗೆ ಹಾಕುವ 2 ಪೋಲಿಯೋ ಹನಿಗಳು ಕೇವಲ 2 ಹನಿಗಳೆಂದು ಭಾವಿಸದೆ ಅವುಗಳನ್ನು ಜೀವರಕ್ಷಕ ಹನಿಗಳೆಂದು ಭಾವಿಸಬೇಕು. ಪೋಷಕರು ಸ್ವಯಂ ಪ್ರೇರಿತರಾಗಿ ಪೋಲಿಯೋ ಲಸಿಕೆ ಹಾಕಿಸಲು ಮುಂದಾಗಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಮಹೇಶ್ ಕುಮಾರ್, ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಮಂಜುಳಾ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಂ ರವಿಕುಮಾರ್ ಹಾಜರಿದ್ದು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸೋಷಿಯಲ್ ಪ್ರಾಜೆಕ್ಟ್ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಪೊಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಭಾನುವಾರ ಗ್ರಾಮದ ನಿರುದ್ಯೋಗಿಗಳನ್ನು ಕರೆದು ಸಭೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಪೊಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸೋಷಿಯಲ್ ಪ್ರಾಜೆಕ್ಟ್ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಸೋಷಿಯಲ್ ಪ್ರಾಜೆಕ್ಟ್ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ನಿರ್ದೇಶಕರಾದ ನಾಗರಾಜ್ ಗಂಗುವಳಿ ಮಾತನಾಡಿ, ಪ್ರತಿಯೊಂದು ಪಂಚಾಯಿತಿಯಲ್ಲಿ ಸಂಘಗಳನ್ನು ನಿರ್ಮಾಣ ಮಾಡಿ ಸರ್ಕಾರದ ಸಹಕಾರದೊಂದಿಗೆ ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವುದು ಬೇಕೋ ಅಂತಹ ಕೈಗಾರಿಕೆಗಳನ್ನು ಆರಂಭಗೊಳಿಸಿ ಉದ್ಯೋಗ ಕಲ್ಪಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಪ್ರತಿಯೊಂದು ಪಂಚಾಯಿತಿಯಲ್ಲಿ ಒಂದು ಸಂಘಗಳನ್ನು ನಿರ್ಮಾಣ ಮಾಡಿ ಆ ಸಂಘಗಳ ಸರ್ಕಾರದ ಸಹಕಾರದಿಂದ ಅಲ್ಲಲ್ಲಿ ಒಂದೊಂದು ವಿಧವಾದ ಅಲ್ಲಿ ಏನು ಬೇಕೋ ಅಂಥ ಥರದ ಒಂದು ಅಭಿವೃದ್ಧಿಗೋಸ್ಕರ ಒಂದು ಇಂಡಸ್ಟ್ರಿ ಕೈಗಾರಿಕೆಗಳನ್ನು ಹಾಕಿ ಉದ್ಯಮಗಳನ್ನು ಹಾಕಿ ಅಲ್ಲಿ ಲೋಕಲ್ ಜನರಿಗೆ ಉದ್ಯೋಗ ಸಿಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಮೂರನೇದಾಗಿ ಸ್ಕಿಲ್ ಟ್ರೈನಿಂಗ್. ಯಾರೋ ವಿದ್ಯಾವಂತರು ವಿದ್ಯಾವಂತರಾಗಲಿ ಮನೇಲಿದ್ದಾರೆ, ಕೆಲಸ ಇಲ್ಲ ಅಂಥವರಿಗೆ ಸ್ಕಿಲ್ ಕೌಶಲ್ಯ ತರಬೇತಿ ಕೊಟ್ಟು ಅವರಿಗೆ ಜಾಬಿಗೆ ಕೂಡ ಸೇರಿಸುವಂಥದ್ದು 100% ಜಾಬ್. ಅಂದರೆ ಟ್ರೈನಿಂಗ್ ಮಾಡಿದ ನಂತರ ಸುಮ್ಮನೆ ಇರೋದಲ್ಲ, ಅವರಿಗೆ 100% ಕೆಲಸ ಸಿಗುವಂಥ ಒಂದು ಕಾರ್ಯಕ್ರಮ ಮಾಡಿ ಯಾವ್ಯಾವ ಕಂಪನಿಗೂ ಕೂಡ ಟೈ ಅಪ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ಕೆಲಸ ಸಿಗುವಂಥದ್ದು. ಅದೇ ರೀತಿ ವಿದ್ಯಾವಂತರಾಗಲಿ ಅಥವಾ ಅವಿದ್ಯಾವಂತರಾಗಲಿ ಕೆಲಸ ಇಲ್ಲದೆ ಮನೆಗಳಲ್ಲಿ ಇದ್ದರೆ ಅಂಥವರಿಗೆ ನಮ್ಮ ಕಡೆಯಿಂದ ಕೌಶಲ್ಯ ತರಬೇತಿ ನೀಡಿ ನಾವೇ ಅವರಿಗೆ ಕೆಲಸಗಳನ್ನು ಕೊಡಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ. ಜೊತೆಗೆ ಮುಖ್ಯವಾಗಿ ಅಂತರ್ಜಾಲ ಮಟ್ಟದ ನೀರನ್ನು ಶುದ್ಧೀಕರಿಸುವಂತಹ ಕೆಲಸವನ್ನು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. 4ನೇದು, ನಮ್ಮಲ್ಲಿ DAPಗಳನ್ನು ನಾವು ತಯಾರು ಮಾಡಿದ್ದೀವಿ. ಮತ್ತು ನೀರಿನ ಶುದ್ಧ ಮಾಡುವಂಥದ್ದು ಒಂದು ಜಲಸಂಜೀವಿನಿ ಅಂತ ಒಂದು ತಯಾರು ಮಾಡಿದ್ದೀವಿ. ಅದನ್ನು ಇಲ್ಲಿ ಪಂಚಾಯಿತಿಲಿ ಯೂಸ್ ಮಾಡಿ ಅಂತರ್ಜಲದ ಅಭಿವೃದ್ಧಿ ಆಗ್ತಾ ಇದ್ದಾಗೆ ನೀರಿನ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಬೇಕು. ಯಾಕಂದರೆ ಕೊಳಚೆ ನೀರು ಹೋಗ್ತಾ ಇರುತ್ತೆ, ಅದು ಇಂಗುತ್ತೆ, ಅದು ಕೂಡ ಅದು ಬೋರ್ವೆಲ್ಲಿಗೆ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಅದನ್ನು ಆ ನೀರನ್ನು ಶುದ್ಧ ಮಾಡೋದೊಂದು ಕೂಡ ಕಾರ್ಯಕ್ರಮಗಳನ್ನು ಅದರಲ್ಲಿ ನಾವು ಮಾಡಿಕೊಡ್ತೀವಿ. ಇಷ್ಟು ಕಾರ್ಯಕ್ರಮಗಳನ್ನು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಅಡಿಯಲ್ಲಿ ಈ ಎಲ್ಲ ಕಾರ್ಯಕ್ರಮ ಸರ್ಕಾರದ ಸಹಕಾರದಿಂದನೇ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಂಸ್ಥೆಯ ಜಿಲ್ಲಾ ಸಂಯೋಜಕರಾದ ಉಮೇಶ್ ಎನ್ಜಿ,
ಬಹುಗುಣ ಅನುರಾಧ ಮಂಗಳಗೌರಿ, ಗ್ರಾಮದ ಮುಖಂಡರಾದ ಶಿವಕೃಷ್ಣ, ಮೂರ್ತಿ, ಪಿಳ್ಳಪ್ಪ, ಜ್ಯೋತಿ, ಪ್ರಮೋದ್, ರಾಮು ಮತ್ತಿತರರು ಉಪಸ್ಥಿತರಿದ್ದರು. ಪೊಶೆಟ್ಟಿಹಳ್ಳಿ, ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಸೇವನೆ ತ್ಯಜಿಸಬೇಕು. ಪೋಷಕರು ತಮ್ಮ ತಮ್ಮ ಮನೆಯಿಂದಲೇ ಮಾದಕ ವಸ್ತುಗಳು ಮತ್ತು ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳ ಅರಿವು ಮೂಡಿಸಬೇಕು ಎಂದು ಪೊಲೀಸ್ ನೇಮಕಾತಿ ವಿಭಾಗದ ಡಿಐಜಿಪಿ ಡಾಕ್ಟರ್ ಎಂಎನ್ ಅನುಚೇತ್ ಹೇಳಿದರು. BSc Class 10 students who have laid a strong foundation for their future. ಎಸ್, ಒಂದೆಡೆ ಹರ್ಷ ಸಮೂಹ ಶಿಕ್ಷಣ ಸಂಸ್ಥೆ ವತಿಯಿಂದ 13ನೇ ವಾರ್ಷಿಕೋತ್ಸವ ಸಂಭ್ರಮ, ಮತ್ತೊಂದೆಡೆ ಹಲವಾರು ಜಾನಪದೀಯ ಸಾಂಸ್ಕೃತಿಕ ನೃತ್ಯಗಳ ವೈಭವ, ಸಾವಿರಾರು ಸಂಖ್ಯೆಯಲ್ಲಿನ ಜನಸ್ತೋಮಕ್ಕೆ ಸಾಂಸ್ಕೃತಿಕ ರಸಸಂಜೆ. ಈ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಜಕ್ಕನಹಳ್ಳಿಯ ಕಂಬಯ್ಯನಪಾಳ್ಯದ ಬಳಿ ಇರುವ ಹರ್ಷ ಶಿಕ್ಷಣ ಸಂಸ್ಥೆಯ ಮೈದಾನದಲ್ಲಿ. ಹರ್ಷ ಕ್ರಿಯಾ ತರಂಗ ಶೀರ್ಷಿಕೆಯಡಿ ವಾರ್ಷಿಕೋತ್ಸವದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಡಿಐಜಿಪಿ ಡಾಕ್ಟರ್ ಎಂಎನ್ ಅನುಚೇತ್ ಮಾತನಾಡಿ, ಮಾದಕ ವಸ್ತುಗಳಿಂದ ಯುವಕರು ದೂರ ಇರಬೇಕು. ಮಕ್ಕಳಿಗೆ ಅವಕಾಶಗಳ ಜೊತೆಗೆ ಪ್ರತಿಭೆಯನ್ನು ಪೋಷಕರು ಗುರುತಿಸಬೇಕು. ಎಲ್ಲರೂ ಎಐ ಬಳಕೆಯಿಂದ ಉದ್ಯೋಗದಲ್ಲಿ ಹೇಗೆ ಬುದ್ಧಿಶಕ್ತಿ ಬಳಸಬೇಕು ಎಂಬುದನ್ನು ಪ್ರಸ್ತುತವಾಗಿ ಕಲಿಯಬೇಕಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರತಿದಿನ ಕಲಿಕೆ ಅತ್ಯಗತ್ಯ. ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜಾಲತಾಣಗಳ ಅರಿವು ಮತ್ತು ಬಳಕೆ ಬಗ್ಗೆ ಪೋಷಕರಿಗೂ ಅರಿವು ಅತ್ಯಗತ್ಯವಾಗಿದೆ ಎಂದರು. ಹೌದು, ಈಗ ಏನಾಗಿದೆ ನೋಡಿ, ಬರೀ ಯುವಕರಲ್ಲ, ಇವಾಗ ಈ ಬಹಳಷ್ಟು ಇವಲ್ಲಿ ಪೋಷಕರು, ತಂದೆ ತಾಯಿಯವರೆಲ್ಲ, ಹಿರಿಯವರೆಲ್ಲ ಬಂದಿದ್ರು. ಅದ್ರ ಬಗ್ಗೆ ಅವೇರ್ನೆಸ್ ಬೇಕಾಗಿದೆ. ಸೈಬರ್ ಕ್ರೈಮ್ ಬಗ್ಗೆ, ಸೈಬರ್ ವಂಚನೆ ಬಗ್ಗೆ ಹೇಗೆ ಅವ್ರು ಮಾಡ್ತಾ ಇದ್ದಾರೆ, ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ನಮ್ಮ ಮುಗ್ಧತೆ ಮತ್ತೆ ನಮ್ಮ ಏನಂತಾರೆ ಒಂದು ರೀತಿಯ ಲ್ಯಾಕ್ ಆಫ್ ಅವೇರ್ನೆಸ್ ಅನ್ನು ಅವರು ದುರ್ಬಳಕೆ ಮಾಡ್ಕೊಂಡು ಆ ರೀತಿ ಕ್ರೈಮ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಏನು ಹೇಳಿದ್ದಂದ್ರೆ, ನಾವು ಎಚ್ಚರ ಆಗಿರ್ಬೇಕು, ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣಕ್ಕೆ ಒತ್ತು ನೀಡಿದ ಹರ್ಷ ಸಮೂಹ ಸಂಸ್ಥೆ ಸಾಮಾಜಿಕವಾಗಿ ಉತ್ತಮ ಕಾರ್ಯ ಮಾಡುತ್ತಿದ್ದು 2 ದಶಕಗಳಿಂದ ಮೌಲ್ಯಾತ್ಮಕ ಶಿಕ್ಷಣ ನೀಡುತ್ತಿರುವ ಸಂಸ್ಥೆಯಾಗಿದೆ. ಕಳೆದ 9 ವರ್ಷಗಳಿಂದ ಸಿಬಿಎಸ್ಇಯ 10, 12ನೇ ತರಗತಿ 100% ಫಲಿತಾಂಶ ಪಡೆದಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಶಿವಕುಮಾರ್, ಗಿರಿಜಾ ಶಿವಕುಮಾರ್, ಎಸ್ ಶಿವಕುಮಾರ್ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಡೀನ್ ಬಿಂದು ಶರ್ಮಾ ಶಾಲಾ ವಾರ್ಷಿಕೋತ್ಸವ ವರದಿ ಪ್ರಸ್ತುತಪಡಿಸಿದ್ರು. ಪೂರ್ಣಿಮಾ ಶೇಖರ್, ಜ್ಯೋತಿ, ಗುರುದತ್ ಕಾಮತ್ ವಿವಿಧ ವಾರ್ಷಿಕೋತ್ಸವ ವರದಿ ಮಂಡಿಸಿದರು. ಈ ವೇಳೆಯಲ್ಲಿ ಶಾಲೆಯ ಬೋಧಕ, ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. BSc Class 10 students who have laid a strong foundation for their future. ಗೌರಿಬಿದನೂರು ನಗರದ ಸುಮಂಗಳಿ ಕಲ್ಯಾಣ ಮಂಟಪದಲ್ಲಿ ಭಾನುವಾರದಂದು ಮಾಜಿ ನಗರಸಭೆ ಸದಸ್ಯ ಡಿಎನ್ ವೆಂಕಟರೆಡ್ಡಿ ಹಾಗೂ ಬೆಂಬಲಿಗರು ಮತ್ತು ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಜಯರಾಘವರೆಡ್ಡಿ ಹಾಗೂ ಬೆಂಬಲಿಗರು ಬೃಹತ್ ಸಂಖ್ಯೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಬಣಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗೌರಿಬಿದನೂರಿನಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ವೆಂಕಟರೆಡ್ಡಿ ಮತ್ತು ಬೆಂಬಲಿಗರು ಯಾವುದೇ ಅಧಿಕಾರದ ಆಸೆ ಇಲ್ಲದೆ ನಮ್ಮ ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ. ಇವರ ತಂಡವು ಕೂಡ ತತ್ವ ಸಿದ್ಧಾಂತಗಳನ್ನ ಇಟ್ಟುಕೊಂಡು ರಾಜಕಾರಣ ಮಾಡುತ್ತಿದ್ದಾರೆ. ಇವರ ಸೇರ್ಪಡೆ ನಮ್ಮ ಬಣಕ್ಕೆ ಬಲ ತಂದಂತಾಗಿದೆ. ತಾಲೂಕಿನಲ್ಲಿ ಇನ್ನು 3 ತಿಂಗಳಲ್ಲಿ ನನ್ನ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಕಣ್ಣಿಗೆ ಕಾಣುತ್ತವೆ ಎಂದರು. ಸಭೆ ಬಹಳಷ್ಟು ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಕರ್ಕೊಂಡ್ಬಂದು ಇವತ್ತೊಂದು ವಿಶೇಷವಾದ ಸೇರ್ಪಡೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ನಿಜವಾಗಿ ಹೇಳ್ಬೇಕಾದ್ರೆ ಒಂದು ನಿಜ ಹೇಳ್ತೀನಿ, ನನಗೆ ಹಿಂಗ್ ಮಾಡ್ತೀರಾ, ಹಿಂಗ್ ಮಾಡಿ ಹಿಂಗ್ ಬರ್ತೀನಿ, ಯಾವುದೇ ಅನ್ಕಂಡೀಷನಲ್ ಆಗಿ ಬಂದು ಸೇರಿದಂತ ವ್ಯಕ್ತಿ
ನನಗೆ ಅದರಿಂದ ಆ ವ್ಯಕ್ತಿ ಬಗ್ಗೆ ಹೆಮ್ಮೆ ಇದೆ. ಅವರೇನು ಇಲ್ಲಿ ಭಾಷಣ ಮಾಡುವಾಗ ಮುಖಂಡರಾದ ಡಿ ನರಸಿಂಹಯ್ಯ ಮಾತನಾಡಿ, ಮೌನ ಕ್ರಾಂತಿ ಮಾಡಿ ಅಭಿವೃದ್ಧಿ ಮಾಡುವವರು ಯಾರಾದರೂ ಇದ್ರೆ ಅದು ಶಾಸಕ ಪುಟ್ಟಸ್ವಾಮಿಗೌಡ ಮಾತ್ರ. ತಾಲೂಕಿನ ಅಭಿವೃದ್ಧಿಯ ಚಿಂತಕರಾಗಿದ್ದಾರೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಶಾಸಕರ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಯಗಳಿಸಬೇಕೆಂದು ಹೇಳಿದರು. ಇದೇ ವೇಳೆ ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ, ಮುಖಂಡರಾದ ಲಕ್ಷ್ಮೀನಾರಾಯಣ ಚಿಕ್ಕಣ್ಣ, ಇಸ್ತೂರಿ ಸತೀಶ್, ಬಿಆರ್ ಶ್ರೀನಿವಾಸ್, ಅಲ್ಲಂಪಲ್ಲಿ ವೇಣು, ಆರ್ ಆರ್ ರೆಡ್ಡಿ, ವಿಜಯರಾಘವರೆಡ್ಡಿ, ಶ್ರೀರಾಮರೆಡ್ಡಿ, ಲಕ್ಷ್ಮಣರಾವ್, ಗೋವಿಂದರಾಜು, ಅಬೂಬಕರ್, ಅಬ್ದುಲ್ಲಾ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಏನ್ ಭಯ ಅಲ್ಲ ಮೇಡಮ್, ನೀವು ಎಷ್ಟಾದ್ರೂ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾಗಿರೋದು 7 ಗಂಟೆಗೆ. ಇಂದು ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಗ್ರಾಮದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಮಂಡಿಕಲ್ಲು ಗ್ರಾಮದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಬೆಳಿಗ್ಗೆ 7 ಗಂಟೆಯಿಂದಲೇ ಮಕ್ಕಳೊಂದಿಗೆ ಸಾರ್ವಜನಿಕರು ಲಸಿಕೆ ಹಾಕಿಸಿಕೊಳ್ಳಲು ಕಾದು ಕುಳಿತಿದ್ರು. ಬೆಳಿಗ್ಗೆ 8 ಗಂಟೆಯಾದರೂ ಕಾರ್ಯಕ್ರಮಕ್ಕೆ ಆಗಮಿಸದೇ ಇದ್ದ ವೈದ್ಯಾಧಿಕಾರಿ ಡಾಕ್ಟರ್ ರಾಗಿಣಿ ತಡವಾಗಿ ಬಂದುದಕ್ಕೆ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದು, ಈ ವೇಳೆ ಪ್ರಶ್ನೆ ಮಾಡಿದ ಜನರ ಮೇಲೆಯೇ ವೈದ್ಯಾಧಿಕಾರಿ ಡಾಕ್ಟರ್ ರಾಗಿಣಿ ರೇಗಾಡಿದ್ದಾರೆ. ವೈದ್ಯಾಧಿಕಾರಿಯ ಈ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಮಂಡಿಕಲ್ಲು ಗ್ರಾಮದ ಸಾರ್ವಜನಿಕರು ಪಲ್ಸ್ ಪೋಲಿಯೋ ಅಂತಹ ಮಹತ್ವದ ಅಭಿಯಾನದಲ್ಲಿ ವೈದ್ಯಾಧಿಕಾರಿಗಳ ಜವಾಬ್ದಾರಿ ಹೀನತೆಗೆ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರೇ ಎಚ್ಚರ. ಮುಂದಿನ 3 ದಿನಗಳ ಕಾಲ ವಾತಾವರಣದಲ್ಲಿ ವ್ಯತಿರಿಕ್ತ ಬದಲಾವಣೆ, ಚಳಿಯ ತೀವ್ರತೆ, ರಾತ್ರಿ ವೇಳೆ ಮತ್ತಷ್ಟು ಕುಸಿತ. ಚಿಕ್ಕಬಳ್ಳಾಪುರಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆ. ಚಿಂತಾಮಣಿಯಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಚಿಂತನೆ, ಕಾಲೇಜಿಗೆ ಬೇಕಾದ ಭೂಮಿಯನ್ನು ಒದಗಿಸಲು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಕನ್ನಡದಲ್ಲಿ ರೈಲ್ವೆ ಇಲಾಖೆ ಪರೀಕ್ಷೆ ಬರೆಯಲು ಪ್ರಧಾನಿ ಒಪ್ಪಿಗೆ. ರಾಜಕೀಯದಲ್ಲಿ ಸಿದ್ದರಾಮಯ್ಯನವರ ಬೇಳೆ ಬೇಯುತ್ತಿಲ್ಲ, ರೈಲ್ವೆ ಖಾತೆ ಸಚಿವ ಸೋಮಣ್ಣ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.